ರಾಜಧಾನಿ ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ರೌಂಡ್ ಅಪ್ ಅಲ್ಲಿ. ನಗರದ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ನಡೆದಿರೋ ಅಪಘಾತದಲ್ಲಿ ಓರ್ವ ವ್ಯಕ್ತಿ ಬಲಿಯಾಗಿದ್ದಾನೆ. ಆರ್ ಶಂಕರ್ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿ. ಈತ ಬೈಕ್ನಲ್ಲಿ ಮಾರ್ಕೆಟ್ನಿಂದ ಮೈಸೂರು ರಸ್ತೆ ಕಡೆಗೆ ತೆರಳುತ್ತಿದ್ದಾಗ ಬೈಕ್ ಸ್ಕಿಡ್ ಆಗಿದೆ. ಶಂಕರ್ ಕೆಳಗೆ ಬಿದ್ದಾಗ ತಲೆ ಮೇಲೆ ಬೇರೆ ವಾಹನ ಹತ್ತಿರುವ ಶಂಕೆ ಇದೆ. ಸದ್ಯ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಚಾಮರಾಜಪೇಟೆ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊಸ ವರ್ಷಕ್ಕೆ ರಾಜಧಾನಿ ಸಜ್ಜಾಗಿದೆ. ಈ ಬೆನ್ನಲ್ಲೇ ಗಾಂಜಾ ಪೆಡ್ಲರ್ಸ್ ಕೂಡ ಆಕ್ಟಿವ್ ಆಗಿದ್ದಾರೆ. ಹೀಗಾಗಿ ಸಿಟಿ ಗಡಿಭಾಗದಲ್ಲಿ ಚೆಕ್ ಪೋಸ್ಟ್ಗಳನ್ನು ಹಾಕಿ ಪೊಲೀಸರು ಚೆಕಿಂಗ್ ಮಾಡ್ತಿದ್ದಾರೆ. ಎಲ್ಲ ವಾಹನಗಳ ಮೇಲೆ ನಿಗಾ ವಹಿಸಿರೋ ಸಿಟಿ ಪೊಲೀಸರು ಚೆಕಿಂಗ್ ಮಾಡ್ತಿದ್ದು, ಇತ್ತ ಪೆಡ್ಲರ್ಸ್ ರೈಲಿನ ಮೂಲಕ ಮಾದಕ ವಸ್ತುಗಳನ್ನ ಬೆಂಗಳೂರಿಗೆ ತರುತ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಪೊಲೀಸ್ ಶ್ವಾನಕ್ಕೂ ವಾಸನೆ ಬರದ ರೀತಿ ರೈಲು ಬೋಗಿಗಳಲ್ಲಿ ಸಪ್ಲೈ ಮಾಡ್ತಿದ್ದು, ರೈಲ್ವೆ ಪೊಲೀಸರಿಂದ ಸ್ಪೆಷಲ್ ಡ್ರೈವ್ ಶುರುವಾಗಿದೆ. ಹೊಸ ವರ್ಷಕ್ಕೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಖುಷಿ ಸುದ್ದಿಯೊಂದನ್ನ ಕೊಟ್ಟಿದೆ. ಡಿಸೆಂಬರ್ 31ರ ರಾತ್ರಿ ಮೆಟ್ರೋ ಸಂಚಾರ ಸಮಯವನ್ನ ಮುಂಜಾನೆ 2 ಗಂಟೆವರೆಗೂ ವಿಸ್ತರಣೆ ಮಾಡಲಾಗಿದೆ. ಜನವರಿ 1ರಂದು ಮುಂಜಾನೆ 2 ಗಂಟೆಗೆ ಎಲ್ಲಾ ಟರ್ಮಿನಲ್ನಿಂದ ಕೊನೆಯ ರೈಲು ಸಂಚರಿಸಲಿದೆ. ಅದೇ ರೀತಿ ಮುಂಜಾನೆ 2:40ಕ್ಕೆ ಮೆಜೆಸ್ಟಿಕ್ನಿಂದ ಕೊನೆಯ ರೈಲು ಹೊರಡಲಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಮುಗಿಸಿ ಹೊರಡೋ ಪ್ರಯಾಣಿಕರಿಗೆ ನೆರವಾಗಲಿ ಅಂತ ಈ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಡಿಸೆಂಬರ್ 31ರ ರಾತ್ರಿ 11 ಗಂಟೆಗೆ ಎಂಜಿ ರೋಡ್ ಮೆಟ್ರೋ ಸ್ಟೇಷನ್ ಬಂದ್ ಆಗಲಿದೆ. ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾಗೆ ಭರ್ಜರಿ ಪ್ರತಿಕ್ರಿಯೆ ಸಿಕ್ತಿದ್ದು, ಎಲ್ಲೆಡೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ಸಿನಿಮಾಗೆ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಥಿಯೇಟರ್ ಸಂಖ್ಯೆಯನ್ನ ಹೆಚ್ಚಿಸಲಾಗ್ತಿದೆ. ಇಂದಿನಿಂದ 75 ಥಿಯೇಟರ್ಸ್, 350ಕ್ಕೂ ಅಧಿಕ ಶೋಗಳನ್ನ ಹೆಚ್ಚಿಸಲಾಗ್ತಿದೆ. ಫಸ್ಟ್ ಡೇ ಕಲೆಕ್ಷನ್ ಕುರಿತು ಎಲ್ರಿಗೂ ಕುತೂಹಲ ಇತ್ತು. ಮ್ಯಾಕ್ಸ್ ಫಸ್ಟ್ ಡೇ ಕಲೆಕ್ಷನ್ ಬರೋಬ್ಬರಿ 20 ಕೋಟಿಗೂ ಅಧಿಕ ಇದೆ. ಆ ವಿಚಾರವನ್ನ ಖುದ್ದು ನಿರ್ಮಾಪಕ ಕಲೈಪುಲಿ ಧಾನು ತಿಳಿಸಿದ್ದಾರೆ. ಸಂಸದ ಬಸವರಾಜ ಬೊಮ್ಮಾಯಿ ಸಿಎಂ ಆದಾಗ ಉದ್ಘಾಟನೆಯಾದ ರ್ಯಾಪಿಡ್ ರಸ್ತೆ ಈಗ ಅವ್ಯವಸ್ಥೆಯ ಆಗರವಾಗಿದೆ. ರ್ಯಾಪಿಡ್ ರಸ್ತೆಯಲ್ಲಿ 337.5 ಮೀಟರ್ ಉದ್ದದ ಗುಂಡಿಗಳು ಕಂಡು ಬಂದಿದ್ದು, ಆಗಾಗ ಪಾಲಿಕೆ ಬಂದು ಡಾಂಬರ್ ಹಾಕಿ ತೇಪೆ ಹಚ್ಚೋ ಕೆಲಸ ಮಾಡುತ್ತೆ. ಪಾಲಿಕೆ ಸುಮಾರು 40 ವರ್ಷ ಬಾಳಿಕೆ ಬರುತ್ತೆ ಅಂತ ಕಲರ್ ಕಾಗೆ ಹಾರಿಸಿದ್ರು. ಆದ್ರೆ 40 ತಿಂಗಳು ಕೂಡ ಬರ್ತಿಲ್ವಲ್ಲ ಅಂತ ವಾಹನ ಸವಾರರು ಪಾಲಿಕೆ ವಿರುದ್ಧ ಕಿಡಿಕಾರ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.